ನಮಸ್ಕಾರ ರೈತ ಬಾಂಧವರೇ, ತಮಗೆಲ್ಲರಿಗೂ ಅಗ್ರಿಪ್ಲೆಕ್ಸ್ ಇಂಡಿಯಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಸಂಚಿಕೆಯಲ್ಲಿ ನಾವು ಹಸಿರೆಲೆ ಗೊಬ್ಬರದ ಬಗ್ಗೆ ತಿಳಿದುಕೊಳ್ಳೋಣ. ವಿಡಿಯೋ ಕಂಟೆಂಟ್ಗೆ ಹೋಗೋಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವಂಥ ಬೆಲ್ ಐಕಾನನ್ನು ಒತ್ತಿ. ಹಸಿರೆಲೆ ಗೊಬ್ಬರವೆಂದರೆ ಕೆಲವೊಂದು ಜಾತಿಯ ಸಸ್ಯಗಳ ಬೀಜಗಳನ್ನು ನಮ್ಮ ಭೂಮಿಯಲ್ಲಿ ಬೆಳೆಸಿ ಅದು 45ರಿಂದ 60 ದಿನಗಳ ಬರೋ ತನಕ ಬೆಳೆಸಿ ಅದನ್ನ ಆಮೇಲೆ ಕಟಾವು ಮಾಡಿ ಭೂಮಿಗೆ ಸೇರಿಸಿ ಮಣ್ಣಿನ ಫಲವತ್ತತೆಯನ್ನು ಹೆಚ್ಚು ಮಾಡುವುದು. ಇನ್ನಿತರ ಉಪಯೋಗಗಳು ಏನೆಂದರೆ ಮಣ್ಣಿನಲ್ಲಿರುವಂತಹ ಸಾರಜನಕದ ಕೊರತೆಯನ್ನು ನಿವಾರಿಸುತ್ತದೆ, ಮಣ್ಣಿನಲ್ಲಿ ಪೋಷಕಾಂಶದ ಸೋರಿಕೆಯನ್ನು ತಡೆಗಟ್ಟಿಕೊಳ್ಳುತ್ತದೆ, ಮಣ್ಣಿನ ರಚನೆಗೆ ಸಹಾಯ ಮಾಡುತ್ತದೆ, ಹಾಗೆ ನೀರನ್ನು ಹಿಡಿದಿಟ್ಟುಕೊಳ್ಳುವ ಸಾಮರ್ಥ್ಯವನ್ನು ಹೆಚ್ಚು ಮಾಡುತ್ತದೆ. ಸಾಮಾನ್ಯವಾಗಿ ಬಳಕೆಗೆ ಬರುವಂತಹ ಹಸಿರೆಲೆ ಗೊಬ್ಬರದ ಬೀಜಗಳು ಯಾವ್ಯಾವೆಂದರೆ ದಹಿಂಚ, ಇದು ಪ್ರತಿ ಎಕರೆಗೆ 20 kg ಬೆಳೆಸಬೇಕು. ಸನ್ನೆಂಪು, ಇದನ್ನು ಪ್ರತಿ ಎಕರೆಗೆ 10 kg ಬೆಳೆಸಬೇಕು. ಇದು ಎಲ್ಲ ಕಾಲದಲ್ಲಿ ಬೆಳೆಯಬಹುದಾಗಿದೆ, ಅತಿ ವೇಗವಾಗಿ ಫಲಿತಾಂಶವನ್ನು ಕಂಡುಕೊಳ್ಳುತ್ತದೆ. ಇದರಿಂದ ನಮ್ಮ ಬೆಳೆಯ ಇಳುವರಿ ಸಹ ಹೆಚ್ಚಾಗುತ್ತದೆ. ರೈತರೇ, ನಿಮಗೆ ಇಷ್ಟು ದಿನ ರಾಸಾಯನಿಕ ಗೊಬ್ಬರ, ಕೊಟ್ಟಿಗೆ ಗೊಬ್ಬರ, ಜೈವಿಕ ಗೊಬ್ಬರದ ಬಗ್ಗೆ ಗೊತ್ತಿತ್ತು. ಈ ವಿಡಿಯೋದಿಂದ ನಿಮಗೆ ಹಸಿರೆಲೆ ಗೊಬ್ಬರದ ಬಗ್ಗೆನೂ ತಿಳ್ಕೊಂಡಿದ್ದೀರಾ. ಇದನ್ನು ಬಳಸೋದಕ್ಕೆ ಪ್ರಾರಂಭಿಸಿ, ಹಾಗೆ ನಿಮ್ಮ ಇಳುವರಿಯನ್ನು ಹೆಚ್ಚು ಮಾಡಿಕೊಳ್ಳಿ. ನಿಮ್ಮ ಇನ್ನಿತರ ರೈತರಿಗೆ ಈ ವಿಡಿಯೋವನ್ನು ತೋರಿಸಿ ಅವರ ಇಳುವರಿ ಸಹ ಹೆಚ್ಚು ಮಾಡಲು ಸಹಾಯ ಮಾಡಿ.